ಕಂಪನಿ ತಳಿಗಳು ಅಂತೂ ಸೋನಂ, ಮೀನಾಕ್ಷಿ, ಸವನ್ನ ಈ ಥರದವರು ಸರ್. ಅದರ ಸಹಾಯಧನ ಇಲ್ಲ ಸರ್ ಖಾಸಗಿ ತಳಿಗಳಿಗೆ. 75% ಜಾಸ್ತಿ ಮಾರ್ಕೆಟ್ನಲ್ಲಿ ಸರ್ 1001 ಆದರೆ 2000 ರೂಪಾಯಿ ಹೋಗುತ್ತೆ, ಇದು 3000 ರೂಪಾಯಿವರೆಗೂ ಬೆಲೆ ಇದೆ ಸರ್. ಹಾಗಾಗಿ ಆ ತಳಿಗಳನ್ನ ರೈತರಿಗಾಗಲೇ ಖರೀದಿ ಮಾಡ್ಕೊಂಡಿದ್ದಾರೆ ಸರ್, ಬಟ್ಲಿನೂ ಹಾಕೊಂಡಿದ್ದಾರೆ ಸರ್. ಹಾಗಾಗಿ ನಮ್ಮ ತಳಿಗಳು ದಾಸ್ತಾನಾಗಿ ಹೋಗ್ತದೆ ಸರ್. ವಿಷಯಕ್ಕೆ ಯಾವುದು ಕೊರತೆ ಇಲ್ಲ ಸರ್. ಸ್ಪರ್ಧೆ ಬಗ್ಗೆ ಮಾಹಿತಿ ಇಲ್ಲ. ಲಾಸ್ಟ್ ಟೈಮ್ 535 ಬೇಡಿಕೆ 1000 ನಾವೇ ಬೇಡಿಕೆ ಜಾಸ್ತಿ ಮಾಡ್ಕೊಂಡಿದ್ವಿ ಸರ್. ಬಟ್ ಸ್ಪರ್ಧೆ ಬಗ್ಗೆ ಮಾಹಿತಿ ಇಲ್ಲ. ಬೇಡಿಕೆಗೆ ಅನುಗುಣವಾಗಿ ದಾಸ್ತಾನು ಇರಬೇಕು. ಸರ್ ಅದು ಕೇರಳದಲ್ಲಿ ಬಾಂಗ್ಲಾ ರೈಸ್, ಬಿಹಾರ್ ರೈಸ್ ಜಾಸ್ತಿ ಬೇಡಿಕೆ ಇದೆ ಸರ್. ಅದು ಇಳುವರಿ ತುಂಬ ಕಡಿಮೆ ಇದೆ ಸರ್. 12-15 ಕ್ವಿಂಟಲ್ ಅಷ್ಟೇ ಬರ್ತದೆ. ತಳಿ ಇದ್ದೇ ಬೀಜ ಎಲ್ಲೂ ಸಿಗ್ತಿಲ್ಲ. ಹಾಗಾಗಿ ಹುಲ್ಲುಗೋಸ್ಕರ ಜಾಸ್ತಿ ಬೆಳೆಯೋದು ಸರ್. ಆ ತಳಿನ ಡಿಸ್ಕರೇಜ್ ಮಾಡ್ತಾ ಇದೆ ಸರ್ ಇಲಾಖೆ. ಬಿಹಾರ್ ರೈಸ್ ಮಾತ್ರ, ಬಾಂಗ್ಲಾ ರೈಸ್ ಆ ತಳಿ ಮಾತ್ರ ಆ ರೀತಿ ಇದೆ ಸರ್. ಬಿತ್ತನೆ ಬೀಜ ಎಲ್ಲೂ ಲಭ್ಯ ಇದೆ ಸರ್. ಹಾಗಾಗಿ ನಾವು ಕಳೆದ ವರ್ಷ ಏನು ರೈತರು ಬಂದಿದ್ರಲ್ಲ ಸರ್, ಅವ್ರನ್ನೇ ಗುರುತಿಸಿ ಅವರ ಬಿತ್ತನೆ ಬೀಜ ಪರಿಶೀಲನೆ ಮಾಡಿ ರೈತರಿಂದ ರೈತರಿಗೆ ಟ್ರೂತ್ಫುಲ್ ಲೇಬಲ್ ಸೀಡ್ಸ್ ಅಂತೇಳಿ ಕೊಡ್ಲಿಕ್ಕೆ ಅವಕಾಶ ಇದೆ ಸರ್. ಆ ನಿಟ್ಟಿನಲ್ಲಿ ಪ್ರಚಾರ ಮಾಡಿ ರೈತರು ಕೊಡಿಸಿದ್ದೀವಿ ಸರ್. ಮತ್ತೆ ನೋಡ್ಕೊಂಡಿದ್ದೀವಿ ಸರ್. ನಮ್ಮಲ್ಲಿ KCC NSL ಇಲ್ಲ ಅಂದ್ರೂ ಬಾಂಗ್ಲಾ ರೈಸ್ ಅದನ್ನು ತಳಿ ಸರ್. ರೈತರಿಗೆ ಹಾಕಿ ಕೊಡ್ತಾ ಇದ್ದೀವಿ ಸರ್. ಆ ತಳಿನ ಸ್ವಲ್ಪ ಡಿಸ್ಕರೇಜ್ ಮಾಡಬೇಕು ಸರ್. ತುಂಬ ಕಡಿಮೆ ಆಲ್ಟರ್ನೇಟ್ ತಳಿಗಳನ್ನ ನಾವು ಕೊಡ್ತಿದ್ದೀವಿ ಸರ್. ಈಗ ಪರಿಚಯ ಮಾಡಿಸ್ತಿದ್ದೀವಿ. ಹೈಬ್ರಿಡ್ಸ್ ಮತ್ತು ವೆರೈಟಿಗಳಿದೆ ಸರ್. ನೆಕ್ಸ್ಟ್ ಇದು ತಳಿವಾರು ಬಿತ್ತನೆ ಬೀಜ ಇದೆ ಸರ್, ರಾಗಿ ಮತ್ತು ಭತ್ತದಲ್ಲಿ. ನೆಕ್ಸ್ಟ್ ಸರ್ ರಸಗೊಬ್ಬರಕ್ಕೆ ಸಂಬಂಧಪಟ್ಟಂತೆ ಸರ್ ವಾರ್ಷಿಕವಾಗಿ ಸುಮಾರು 1,76,000 ಟನ್ನಷ್ಟು ಅಂಗೈಜಿಗೆ ರಸಗೊಬ್ಬರದ ಬೇಡಿಕೆ ಇದೆ ಸರ್. ಮುಂಗಾರಿನಲ್ಲಿ ಏಪ್ರಿಲ್ನಿಂದ ಸೆಪ್ಟೆಂಬರ್ವರೆಗೆ ಸುಮಾರು 84,041 ಮೆಟ್ರಿಕ್ ಟನ್ನಷ್ಟು ಹೋಗಿದೆ ಸರ್. ಈಗಾಗಲೇ ನಮಗೆ 69,422 ಮೆಟ್ರಿಕ್ ಟನ್ನಷ್ಟು ಸರಬರಾಜು ಆಗಿದೆ ಸರ್. ಮತ್ತೆ ನಮ್ಮ ಕಳೆದ ವರ್ಷ ಮಾರ್ಚ್ನಲ್ಲಿ ಉಳ್ಕೊಂಡಿದ್ದಂಥ 55,025 ಮೆಟ್ರಿಕ್ ಟನ್ನಷ್ಟು ರಸಗೊಬ್ಬರ ಸಹ ಲಭ್ಯ ಇತ್ತು. ಇಲ್ಲಿವರೆಗೆ ಸುಮಾರು 48,687 ಮೆಟ್ರಿಕ್ ಟನ್ ರೈತರು ತಗೊಂಡೋಗಿದ್ದಾರೆ ಸರ್, ಖರೀದಿ ಮಾಡಿದ್ದಾರೆ. ಈಗಲೂ ನಮಗೆ ಲಾಸ್ಟ್